ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಯಾಗಿರಬೇಕು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಮ್ಮ ಇಂದಿನ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕದ 13ನೇ ಅಧ್ಯಾಯದ 29ನೇ ವಚನದಿಂದ 14ನೇ ಅಧ್ಯಾಯದ 7ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಇಂದು ನಾವು ಬಹು ಅಮೂಲ್ಯವಾದ ಸತ್ಯಗಳನ್ನು ಧ್ಯಾನಿಸಲಿರುವೆವು. ಇಂದು ನಾವು ಬಹು ಅಮೂಲ್ಯವಾದ ಸತ್ಯಗಳನ್ನು ಧ್ಯಾನ ಮಾಡಲಿದ್ದೇವೆ. ಪಾಪವು ಸಭೆಯ ಮುಖ್ಯವಾದ ಕ್ಷೇತ್ರಗಳಲ್ಲಿ ಕಾರ್ಯ ಮಾಡಿ ಸಭೆಯನ್ನು ಲೋಕದೊಳಗೆ ಎಳೆದುಕೊಂಡು ಹೋಗುತ್ತದೆ ಮತ್ತು ಕುಷ್ಠರೋಗಿಯ ಶುದ್ಧೀಕರಣ ಎಂಬ ವಿಚಾರವನ್ನು ಧ್ಯಾನಿಸೋಣ. ಆದುದರಿಂದ ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ಪರಿಶುದ್ಧಾತ್ಮನ ಹತೋಟಿಯಲ್ಲಿದ್ದುಕೊಂಡು ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರ ಮಹಾಕೃಪೆಯಿಂದ ಯಾಜಕಾಂಡ ಪುಸ್ತಕದ 13ನೇ ಅಧ್ಯಾಯದ 28ನೇ ವಚನದವರೆಗೆ ನಾವು ಧ್ಯಾನ ಮಾಡಿ ಬಹಳಷ್ಟು ಆಶೀರ್ವಾದಗಳನ್ನು ಹೊಂದಿಕೊಂಡು ಮುಂದೆ ಸಾಗುವಲ್ಲಿ ಇಂದು ನಾವು ಯಾಜಕಾಂಡ ಪುಸ್ತಕದ 13ನೇ ಅಧ್ಯಾಯದ 29 ಮತ್ತು 30ನೇ ವಚನಗಳನ್ನು ಧ್ಯಾನಿಸೋಣ. ಅಲ್ಲಿ ಹೀಗೆ ಬರೆದದೆ: ಹೆಂಗಸಿನ ತಲೆಯಲ್ಲಿ ಆಗಲಿ ಗಂಡಸಿನ ತಲೆಯಲ್ಲಿ ಅಥವಾ ಗಡ್ಡದಲ್ಲಿ ಆಗಲಿ ಕಲೆಯುಂಟಾದರೆ ಯಾಜಕನು ಅದನ್ನು ನೋಡಬೇಕು. ಆಗ ಅದು ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿ ತೋರಿದರೆ ಮತ್ತು ಅದರಲ್ಲಿ ಹಳದಿ ಬಣ್ಣವುಳ್ಳ ಸಣ್ಣ ಕೂದಲು ಇದ್ದರೆ ಅದು ತಲೆಯಲ್ಲಾಗಲಿ ಗಡ್ಡದಲ್ಲಾಗಲಿ ಉಂಟಾದ ಕುಷ್ಠವನ್ನು ಸೂಚಿಸುವ ದದ್ದು ಆಗಿರುವುದರಿಂದ ಯಾಜಕನು ಅಂಥವನನ್ನು ಅಶುದ್ಧನೆಂದು ನಿರ್ಣಯಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕುಷ್ಠರೋಗವು ನಾವು ನೆನೆಸದ ಭಾಗಗಳಲ್ಲಿ ಕಾಣಿಸಿಕೊಳ್ಳಬಹುದು. ಅದು ತಲೆಯ ಇಲ್ಲವೇ ಗಡ್ಡದ ಕೂದಲುಗಳಿಂದ ಮರೆಯಾಗಿರುವುದಾದರೆ ಅದು ಬೇಗನೆ ಕಾಣಿಸಿಕೊಳ್ಳಲಿಕ್ಕಿಲ್ಲ. ಈ ಭಾಗಗಳಲ್ಲಿನ ಕುಷ್ಠವನ್ನು ಬಹು ಜಾಗ್ರತೆಯಿಂದ ಪರಿಶೀಲಿಸಬೇಕಾಗುತ್ತದೆ. ದೇಹದ ಇತರ ಭಾಗಗಳಲ್ಲಿ ಪರೀಕ್ಷಿಸಿದಂತೆಯೇ ಇಲ್ಲಿಯೂ ಅದನ್ನು ಪರೀಕ್ಷಿಸಬೇಕು. ಹಳದಿ ಕೂದಲು ಕಂಡುಬಂದರೆ ರೋಗವು ಚರ್ಮದ ಅಡಿಭಾಗದಲ್ಲಿದ್ದು ಅದು ಕುಷ್ಠರೋಗವೇ ಎಂದು ತೀರ್ಮಾನಿಸಬಹುದು. ಹಾಗೆಯೇ ಪ್ರಿಯರೇ, ಪಾಪವು ಸಭೆಯ ಮುಖ್ಯ ಕ್ಷೇತ್ರಗಳಲ್ಲಿ ತನ್ನ ಪ್ರಭಾವ ಬೀರಬಹುದು. ಭಾನುವಾರ ಶಾಲಾ ಶಿಕ್ಷಕರ ನಡುವೆ, ಆಡಳಿತ ವರ್ಗದ ನಡುವೆ ಇತ್ಯಾದಿ ಮುಖ್ಯ ಸ್ಥಾನಗಳಲ್ಲಿ ಹೀಗೆ ಪಾಪವು ಪ್ರವೇಶಿಸಿದರೆ ಅದು ಇಡೀ ವಿಶ್ವಾಸಿ ಮಂಡಳಿಯನ್ನೇ ಹಾಳುಗೆಡವುತ್ತದೆ. ಬನ್ನಿರಿ, ಮುಂದುವರೆದ ನಮ್ಮ ಧ್ಯಾನವನ್ನು ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 31ನೇ ವಚನದಿಂದ 37ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಯಾಜಕನು ಆ ದದ್ದನ್ನು ನೋಡುವಾಗ ಅದು ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿ ತೋರದೆ ಹೋದಾಗ್ಯೂ ಅದು ಇರುವ ಕಡೆ ಕರೆ ಕೂದಲು ಇಲ್ಲದಿದ್ದರೆ ಯಾಜಕನು ಅವನನ್ನು 7 ದಿನಗಳ ತನಕ ಪ್ರತ್ಯೇಕವಾಗಿ ಇರಿಸಬೇಕು. 7ನೆಯ ದಿನದಲ್ಲಿ ಯಾಜಕನು ನೋಡುವಾಗ ಆ ದದ್ದು ಹರಡಿಕೊಳ್ಳದೆ ಇದ್ದರೆ ಮತ್ತು ಅದು ಇರುವ ಕಡೆ ಹಳದಿ ಬಣ್ಣದ ಕೂದಲು ಇಲ್ಲದಿದ್ದರೆ ಮತ್ತು ಅದು ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿ ತೋರದೆ ಹೋದರೆ ಅವನು ಕ್ಷೌರ ಮಾಡಿಸಿಕೊಳ್ಳಬೇಕು. ಆ ದದ್ದು ಇರುವ ಭಾಗವನ್ನು ಮಾತ್ರ ಕ್ಷೌರ ಮಾಡಿಸಿಕೊಳ್ಳಬಾರದು. ಯಾಜಕನು ಅವನನ್ನು ಇನ್ನು 7 ದಿನಗಳವರೆಗೂ ಪ್ರತ್ಯೇಕಿಸಬೇಕು. 7ನೆಯ ದಿನದಲ್ಲಿ ಯಾಜಕನು ತಿರುಗಿ ಆ ದದ್ದನ್ನು ನೋಡುವಾಗ ಅದು ಚರ್ಮದಲ್ಲಿ ಹರಡಿಕೊಳ್ಳದೆ ಹೋಗಿದ್ದರೆ, ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿ ತೋರದೇ ಇದ್ದರೆ ಯಾಜಕನು ಅವನನ್ನು ಶುದ್ಧನೆಂದು ನಿರ್ಣಯಿಸಬೇಕು. ಅವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡಾಗ ಶುದ್ಧನಾಗುವನು. ಆದರೆ ಅವನು ಶುದ್ಧನೆಂದು ನಿರ್ಣಯಿಸಲ್ಪಟ್ಟ ಮೇಲೆ ಆ ದದ್ದು ಚರ್ಮದಲ್ಲಿ ಹರಡಿಕೊಂಡರೆ ಯಾಜಕನು ಅವನನ್ನು ನೋಡಬೇಕು. ಆದರೆ ಹಳದಿ ಬಣ್ಣದ ಕೂದಲು ಇದೆಯೋ ಇಲ್ಲವೋ ಎಂದು ನೋಡಬೇಕಾದ ಅಗತ್ಯವಿಲ್ಲ. ಅವನು ಅಶುದ್ಧನೇ. ಆ ದದ್ದು ಮೊದಲು ಇದ್ದಂತೆ ಇದ್ದು ಅದರಲ್ಲಿ ಕರೆ ಕೂದಲು ಹುಟ್ಟಿದ್ದರೆ ಅದು ವಾಸಿಯಾಯಿತು, ಅವನು ಶುದ್ಧನು. ಯಾಜಕನು ಅವನನ್ನು ಶುದ್ಧನೆಂದು ನಿರ್ಣಯಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅದು ಕುಷ್ಠರೋಗವೇ ಆಗಿರಲಿಕ್ಕಿಲ್ಲವೆಂದು ಈ ವಚನಗಳು ಹೇಳುತ್ತವೆ. ಇಲ್ಲಿಯೂ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಆ ವ್ಯಕ್ತಿಗೆ ಸಮಯ ಕೊಡಬೇಕು. ಅದರಂತೆ ಪ್ರಿಯರೇ, ದೇವರ ಸೇವೆಯಲ್ಲಿ ಮುಂದಾಳುಗಳ ಮೇಲೆ ದೂರುಗಳು ಬಂದಾಗ ಬಹು ಜಾಗ್ರತೆಯಿಂದ ಅದನ್ನು ತೆಗೆದುಕೊಳ್ಳಬೇಕು. ತೀರ್ಮಾನಕ್ಕೆ ಬರುವ ಮೊದಲು ಸರಿಯಾಗಿ ಎಲ್ಲವನ್ನೂ ಪರೀಕ್ಷಿಸಿಕೊಳ್ಳತಕ್ಕದು.
ಬನ್ನಿರಿ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 38 ಮತ್ತು 39ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಗಂಡಸಿಗಾಗಲಿ ಹೆಂಗಸಿಗಾಗಲಿ ಚರ್ಮದಲ್ಲಿ ಹೊಳೆಯುವ ಬಿಳುಪಾದ ಕಲೆಗಳು ಅಲ್ಲಲ್ಲಿ ಹುಟ್ಟಿದ್ದರೆ ಯಾಜಕನು ಅವುಗಳನ್ನು ನೋಡಬೇಕು. ಆ ಹೊಳೆಯುವ ಕಲೆಗಳು ಮೊಬ್ಬಾದ ಬಿಳಿ ಬಣ್ಣವಾಗಿದ್ದರೆ ಅದು ದೇಹ ಚರ್ಮದಲ್ಲೋ ಹುಟ್ಟಿದ ಚಿಬ್ಬು, ಅವನು ಶುದ್ಧನು ಎಂಬುದಾಗಿ. ಪ್ರಿಯರೇ, ಚಿಬ್ಬು ಕುಷ್ಠರೋಗವಲ್ಲ ಎಂದು ಈ ವಚನ ತಿಳಿಸುತ್ತದೆ. ಬೋಳು ತಲೆಯು ಕುಷ್ಠದ ಲಕ್ಷಣವಲ್ಲ ಎಂದು ಮುಂದಿನ ವಚನದಲ್ಲಿ ನಮಗೆ ಅದು ತಿಳಿಸುತ್ತದೆ. ಆ ವಚನವನ್ನು ಗಮನಿಸೋಣ. ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 40ನೇ ವಚನದಿಂದ 44ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಯಾವನಾದರೂ ತಲೆಯ ಕೂದಲು ಉದುರಿ ಹೋದುದರಿಂದ ಬೋಳ ತಲೆಯವನಾದರೂ ಅವನು ಶುದ್ಧನೇ. ಮುಂದಳೆಯ ಕೂದಲು ಉದುರಿದರೆ ಅವನು ಪಟ್ಟೆ ತಲೆಯವನಾದರೂ ಶುದ್ಧನೇ. ಆದರೆ ಬೋಳ ತಲೆಯಲ್ಲಾಗಲಿ ಪಟ್ಟೆ ತಲೆಯಲ್ಲಾಗಲಿ ಕೆಂಪು ಬಿಳುಪು ಮಿಶ್ರವಾದ ಮಚ್ಚೆ ಹುಟ್ಟಿದರೆ ಅದು ಕುಷ್ಠವೇ. ಯಾಜಕನು ಅವನನ್ನು ನೋಡಬೇಕು. ಆಗ ಅದರಿಂದುಂಟಾದ ಬಾವು ಕೆಂಪು ಬಿಳುಪು ಮಿಶ್ರವಾಗಿ ಚರ್ಮದಲ್ಲಿನ ಕುಷ್ಠದಂತೆ ತೋರಿದರೆ ಅವನು ಕುಷ್ಠರೋಗಿ, ಅಶುದ್ಧನು. ಅವನ ತಲೆಯ ಮೇಲೆ ಕುಷ್ಠದ ಗುರುತು ಕಾಣಿಸಿದ್ದರಿಂದ ಅವನು ಅಶುದ್ಧನೆಂದು ಯಾಜಕನು ನಿರ್ಣಯಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಯವರೆಗೆ ಕುಷ್ಠರೋಗ ಕಾಣಿಸಿಕೊಳ್ಳುವ ಕೆಲವು ಸಂಗತಿಗಳು ನಾವು ತಿಳಿದುಕೊಂಡೆವು. ಮುಂದುವರೆದು ನಾವು ಕುಷ್ಠರೋಗಿಯ ವಸ್ತ್ರಗಳ ನಿವಾರಣೆಯ ಬಗ್ಗೆ ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 45ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಯಾರಲ್ಲಿ ಕುಷ್ಠದ ಗುರುತು ಕಾಣಬಂತೋ ಅವನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯನ್ನು ಕೆದರಿಕೊಂಡು ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ನಾನು ಅಶುದ್ಧನು ಅಶುದ್ಧನು ಎಂದು ಕೂಗಿಕೊಳ್ಳಬೇಕು ಎಂಬುದಾಗಿ. ಪ್ರಿಯರೇ, ಕುಷ್ಠರೋಗಿಯ ಅತಿ ಭಯಂಕರವಾದ ಸ್ಥಿತಿಯನ್ನು ಇದು ತಿಳಿಸುತ್ತದೆ. ಅವನ ಸಂಪರ್ಕದಿಂದ ಇತರರಿಗೂ ರೋಗ ಹರಡಬಹುದು. ಅದರಂತೆ ಪ್ರಿಯರೇ, ಪಾಪಿಯು ಹೋದಲ್ಲೆಲ್ಲ ತನ್ನ ಪಾಪವನ್ನು ಹರಡುತ್ತಾನೆ. ಅವನ ರೋಗವು ಸಾಂಕ್ರಾಮಿಕವಾಗಿದ್ದು ಅವನು ಇತರರನ್ನು ರೋಗಸ್ಥರನ್ನಾಗಿ ಮಾಡುತ್ತಾನೆ. ಕುಷ್ಠರೋಗಿ ತನ್ನ ಸುತ್ತಲಿರುವ ಎಲ್ಲವನ್ನೂ ಅಶುದ್ಧ ಮಾಡುತ್ತಾನೆ. ಅವನ ವಸ್ತ್ರಗಳಿಂದ ರೋಗ ಹರಡಬಹುದು. ಅದರಂತೆ ಪಾಪದ ಸಂಪರ್ಕಕ್ಕೆ ಬಂದವರೆಲ್ಲರನ್ನೂ ಅದು ಕೆಡಿಸುತ್ತದೆ. ಮುಂದುವರಿದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 46ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆ ರೋಗದ ಗುರುತುಗಳು ಅವನಲ್ಲಿ ಇರುವ ದಿನಗಳೆಲ್ಲ ಅವನು ಅಶುದ್ಧನಾಗಿರುವನು. ಅವನು ಅಶುದ್ಧನಾದುದರಿಂದ ಪ್ರತ್ಯೇಕವಾಗಿಯೇ ವಾಸವಾಗಿರಬೇಕು. ಅವನ ನಿವಾಸವು ಪಾಳೆಯದ ಹೊರಗೆ ಇರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನರಕದಲ್ಲಿ ನಮಗೆ ತುಂಬ ಜೊತೆಯವರಿರುತ್ತಾರೆಂದು ಅನೇಕ ಪಾಪಿಗಳು ತೃಪ್ತಿಪಟ್ಟುಕೊಳ್ಳುತ್ತಾರೆ. ಆದರೆ ಕುಷ್ಠರೋಗಿಯು ಒಂಟಿಯಾಗಿ ಪ್ರತ್ಯೇಕನಾಗಿ ಇರಬೇಕಾಗಿತ್ತು. ಬನ್ನಿರಿ ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 13ನೇ ಅಧ್ಯಾಯ 47ನೇ ವಚನದಿಂದ 59ನೇ ವಚನದವರೆಗೆ ಧ್ಯಾನಿಸೋಣ. ದಯವಿಟ್ಟು ನಿಮ್ಮ ಸತ್ಯವೇದದಲ್ಲಿ ನೀವು ಇದನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನ ಭಾಗಗಳ ಮುಖ್ಯಾಂಶಗಳು ಏನೆಂದರೆ, ವಸ್ತ್ರಗಳ ನಿರ್ವಹಣೆ ಕುರಿತಾದ ಅತಿ ದೀರ್ಘ ಭಾಗ ಇದಾಗಿದೆ. ವಸ್ತ್ರದ ಗುಣಮಟ್ಟ ಯಾವುದೇ ಇದ್ದಿರಬಹುದು. ಬೆಳೆಯುಳ್ಳ ವಸ್ತ್ರಗಳು, ಅಗ್ಗದ ವಸ್ತ್ರಗಳು ಅಶುದ್ಧತೆಯಾದಾಗ ಒಂದೇ ಮಟ್ಟದವುಗಳಾಗಿರುತ್ತವೆ. ಇದರಿಂದ ನಾವು ಅತಿ ವಿಶೇಷವಾದ ಪಾಠವನ್ನು ಕಲಿಯಬಹುದು. ಮಾನವನ ನೀತಿಯ ಕಾರ್ಯಗಳೆಲ್ಲ ದೇವರ ದೃಷ್ಟಿಯಲ್ಲಿ ಹರಕು ಬಟ್ಟೆಗಳಂತಿವೆ ಎಂಬುದಾಗಿ. ಪಾಪಿಯು ಮುಟ್ಟಿದ ಯಾವ ವಸ್ತುವಾದರೂ ಅದು ಅಶುದ್ಧವಾಗುತ್ತದೆ. ಕಡಿಮೆ ಅಶುದ್ಧತೆಯಿರುವ ವಸ್ತ್ರಗಳನ್ನು ತೊಳೆಯಬೇಕಾಗಿತ್ತು. ರೋಗಗಳು ಹರಡುವ ಕುರಿತಾಗಿ ಒಂದು ವಿಶೇಷವಾದ ಸತ್ಯವನ್ನು ನಮಗೆ ಈ ಭಾಗವು ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ನಾವೆಲ್ಲರೂ ಅಶುದ್ಧನ ಹಾಗಿದ್ದೇವೆ. ಎಲ್ಲರಿಗೂ ಶುದ್ಧತೆಯ ಅಗತ್ಯವಿದೆ. ಪಾಪಕ್ಕೆ ಪರಿಹಾರವು ದೇವರಲ್ಲಿ ಮಾತ್ರ ಇರುತ್ತದೆ. ಈ ಸತ್ಯವನ್ನು ನಾವು ತಿಳಿದುಕೊಳ್ಳೋಣ. ಮಾತ್ರವಲ್ಲ, ಆ ಸತ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸೋಣ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಯವರೆಗೆ ಯಾಜಕಾಂಡ ಪುಸ್ತಕದ 13ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ಬಹು ಅಮೂಲ್ಯವಾದ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಮುಂದುವರೆದು ನಾವು ಯಾಜಕಾಂಡ ಪುಸ್ತಕದ 14ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವೇನೆಂದರೆ, ಕುಷ್ಠರೋಗಿಯನ್ನು ಶುದ್ಧಗೊಳಿಸುವ ಆಚಾರವಿಧಿ, ಕುಷ್ಠರೋಗವಿದ್ದ ಮನೆಯ ಶುದ್ಧೀಕರಣ, ಕುಷ್ಠರೋಗದ ಹಾಗೂ
ದೇಹದ ಸ್ರಾವಗಳ ಶುದ್ಧೀಕರಣ ಎಂಬುದಾಗಿ. ಪ್ರಿಯರೇ, ಕುಷ್ಠರೋಗಕ್ಕೆ ಒಂದು ಔಷಧವೂ ಕೊಡಲ್ಪಟ್ಟಿಲ್ಲ ಎಂಬುದನ್ನು ನಾನು ತಿರುಗಿ ಹೇಳಬೇಕಾಗಿದೆ. ಇದು ಶುದ್ಧಾಚಾರದ ವಿಧಿ ಮಾತ್ರ. ಕುಷ್ಠರೋಗವನ್ನು ನಿರ್ಧರಿಸುವ ಕುರಿತ ವಿವರಗಳನ್ನು ಕಳೆದ ಅಧ್ಯಾಯದಲ್ಲಿ ನೋಡಿದೆವು. ಆಗಿನ ಔಷಧಗಳಿಂದಾಗಿ ಕುಷ್ಠರೋಗದಿಂದ ಗುಣಹೊಂದಿದವರಿರಬಹುದು ಮತ್ತು ಅದ್ಭುತವಾದ ರೀತಿಯಲ್ಲಿ ಗುಣಹೊಂದಿದವರೂ ಇದ್ದಿರಬಹುದು. ಕುಷ್ಠರೋಗಕ್ಕೆ ಔಷಧವಿದೆಯೆಂದು ನಾವು ಈಗ ತಿಳಿದಿದ್ದೇವೆ. ಅದೊಂದು ಗುಣವಾಗದ ರೋಗವಲ್ಲ. ಸತ್ಯವೇದದಲ್ಲಿ ಹಾಗೆ ಹೇಳಿಯೂ ಇಲ್ಲ. ಅದು ಭಯಂಕರ ರೋಗವಾಗಿದ್ದು ಅದರ ಮೂಲಕ ನಮಗೆ ಪಾಪದ ಕುರಿತಾದ ವಿಶೇಷವಾದ ಪಾಠಗಳನ್ನು ಕಲಿಸಲಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕುಷ್ಠರೋಗಿಯ ದುರ್ದಶೆಯ ಮೇಲೆ ಬೆಳಕು ಚೆಲ್ಲುತ್ತಾ ಈ ಭಾಗದಲ್ಲಿ ಸ್ವಲ್ಪ ನಿರೀಕ್ಷೆಯನ್ನು ತೋರಿಸಲಾಗಿದೆ. ಕುಷ್ಠರೋಗದ ಚಿಕಿತ್ಸೆಗೆ ಯಾವ ವೈದ್ಯನಿಂದಲೂ ಔಷಧ ಪಟ್ಟಿ ಕೊಡಲ್ಪಟ್ಟಿಲ್ಲ. ಆದರೆ ಗುಣಹೊಂದಿದ ಮೇಲೆ ಅನುಸರಿಸಬೇಕಾದ ಶುದ್ಧೀಕರಣದ ವಿಧಿಗಳನ್ನು ಇಲ್ಲಿ ತಿಳಿಸಲಾಗಿದೆ. ಇದು ಪಾಪಿಯ ಬಿಡುಗಡೆಯ ಸೂಚನೆಯಾಗಿದೆ. ಇಲ್ಲಿನ ವಿಧಿಗಳು ಸಾಂಕೇತಿಕವಾಗಿ ಇರುತ್ತವೆ, ಆದರೂ ತೊಳೆಯುವ ಹಾಗೂ ಶುದ್ಧಗೊಳಿಸುವ ಕ್ರಿಯೆಯಲ್ಲಿ ಚಿಕಿತ್ಸಾ ಅಂಶವಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮಾನವನು ಏದೇನ್ ತೋಟದಲ್ಲಿ ಪಾಪ ಮಾಡಿದಾಗ ಪಾಪವು ಮಾನವನನ್ನು ದೇವರಿಂದ ದೂರ ಮಾಡಿತು. ಇದು ಎರಡು ರೀತಿಯದಾಗಿತ್ತು. ದೇವರ ಹಾಗೂ ಮಾನವರಿಬ್ಬರ ಮೇಲೂ ಪ್ರಭಾವ ಬೀರಿದಂತಾಗಿತ್ತು. ಅದು ಮೇಲಕ್ಕೆ ಪ್ರಭಾವ ಬೀರಿ ಪರಿಶುದ್ಧ ದೇವರೆದುರು ಮಾನವನನ್ನು ಅಪರಾಧಿಯನ್ನಾಗಿ ಮಾಡಿತ್ತು, ಮತ್ತು ಅದು ಕೆಳಕ್ಕೆ ಪ್ರಭಾವ ಬೀರಿ ಮಾನವನು ಪಾಪದಿಂದ ಅಶುದ್ಧನೂ ರೋಗಗ್ರಸ್ತನೂ ಆಗುವಂತೆ ಮಾಡಿತ್ತು. ಪ್ರಿಯರೇ, ಇಲ್ಲಿ ಕಾಣುವ ವಿಶೇಷವಾದ ಸಂಗತಿಯೇನೆಂದರೆ, ಒಂದು ಮನೆಯಲ್ಲಿನ ಈ ರೋಗದಿಂದಾದ ಅಶುದ್ಧತೆಯನ್ನು ಪೂರ್ಣ ಹೋಗಲಾಡಿಸುವ ವಿಧಿ ಮನೆಯನ್ನೇ ರೋಗಿಯೆಂದು ಭಾವಿಸದಂತಿದೆ. ಅಂದರೆ ಅಲ್ಲಿ ಉಂಟಾದ ರೋಗದ ಪ್ರಭಾವದಿಂದಾಗಿ. ಬನ್ನಿರಿ, ಮುಂದುವರೆದು ನಾವು ಪಾಳೆಯದ ಹೊರಗೆ ಕುಷ್ಠರೋಗಿಯ ಶುದ್ಧೀಕರಣ ವಿಧಿಯನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 14ನೇ ಅಧ್ಯಾಯ 1-3 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಕುಷ್ಠರೋಗಿ ಶುದ್ಧನಾಗುವ ದಿನದಲ್ಲಿ ಅವನ ವಿಷಯವಾಗಿ ನಡೆಸಬೇಕಾದ ಕ್ರಮ ಹೇಗೆಂದರೆ, ಅವನನ್ನು ಯಾಜಕನಿಗೆ ತೋರಿಸಬೇಕು. ಯಾಜಕನು ಪಾಳೆಯದ ಹೊರಕ್ಕೆ ಹೋಗಿ ಅವನನ್ನು ನೋಡಬೇಕು. ಆಗ ಅವನಲ್ಲಿದ್ದ ಕುಷ್ಠವು ವಾಸಿಯಾಯಿತೆಂದು ಕಂಡರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಜಕನು ರೋಗಿಯನ್ನು ಗುಣಪಡಿಸಲಿಕ್ಕಾಗಿ ಹೊರಗೆ ಹೋಗುತ್ತಿಲ್ಲ, ಬದಲಾಗಿ ಅವನು ಗುಣಹೊಂದಿದ್ದಾನೋ ಎಂದು ತೀರ್ಮಾನಿಸಲಿಕ್ಕಾಗಿ. ಇದು ಪ್ರಾಮುಖ್ಯವಾದದ್ದು. ಕುಷ್ಠರೋಗಿ ಶುದ್ಧನಾಗುವ ದಿನದಲ್ಲಿ ಅವನ ಶುದ್ಧೀಕರಣ ಕ್ರಮ ಇದೇ ಆಗಿದೆ ಎಂಬುದನ್ನು ನೋಡುವಾಗ ಈ ವಿಧಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿತ್ತು. ಮೊದಲು ಆ ವ್ಯಕ್ತಿಯು ಕುಷ್ಠರೋಗಿಯೆಂದು ಯಾಜಕನು ಘೋಷಿಸಿದ್ದನು. ಈಗ ಅವನು ಶುದ್ಧನಾಗಿದ್ದಾನೆಂದು ಯಾಜಕನೇ ಘೋಷಿಸಬೇಕಾಗಿತ್ತು. ರೋಗಿ ಇರುವ ಕಡೆಗೆ ಯಾಜಕನು ಹೋಗಬೇಕಾಗಿತ್ತು. ರೋಗಿಯು ನಿಷಿದ್ಧನಾದ್ದರಿಂದ ಜನರ ನಡುವೆ ಬರಲು ಸಾಧ್ಯವಿರಲಿಲ್ಲ. ಅವನು ಹೊರಗೆ ಹಾಕಲ್ಪಟ್ಟಿದ್ದನು. ಆದ್ದರಿಂದ ಯಾಜಕನು ಅವನ ಬಳಿಗೆ ಹೋಗಬೇಕಾಗಿತ್ತು. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆತನು ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಎಂಬುದನ್ನು. ಪ್ರಿಯರೇ, ಇಲ್ಲಿ ನಮ್ಮ ಶ್ರೇಷ್ಠ ವೈದ್ಯನೂ ಮಹಾಯಾಜಕನೂ ಆದ ಕ್ರಿಸ್ತನ ವ್ಯಕ್ತಿತ್ವ ಹಾಗೂ ಕಾರ್ಯಗಳ ಹೋಲಿಕೆಯನ್ನು ನೋಡುತ್ತೇವೆ. ಆತನು ಪರಲೋಕದ ಮಹಿಮೆಯಿಂದ ಇಳಿದು ಬಂದು ಪಾಪ ಕುಷ್ಠದಿಂದ ಯಾತನೆ ಪಡುವ ಮಾನವನ ಪಾಪ ತುಂಬಿದ ಈ ಲೋಕಕ್ಕೆ ಇಳಿದನು. ನಾವು ಕುಷ್ಠರೋಗಿಗಳಾಗಿರುವಾಗ ಪರಲೋಕವೆಂಬ ಸಮಾಜದೊಳಕ್ಕೆ ಹೋಗಲು ಆಗುವುದಿಲ್ಲ. ಮಾನವನು ಚಂದ್ರಲೋಕಕ್ಕೆ ಹೋಗಿ ಬಂದನು, ಆದರೆ ಅದರಿಂದ ಮಾನವನ ಪಾಪ ನಿವಾರಣೆಯಾಗಲಿಲ್ಲ. ಅದಕ್ಕಾಗಿ ಕರ್ತನಾದ ಯೇಸು ಪರಲೋಕದ ಮಹಿಮೆಯಿಂದ ಈ ಭೂಮಿಗೆ ಬರಬೇಕಾಯಿತು. ಒಂದು ಸಂಗೀತದಲ್ಲಿ ಇದು ಸರಿಯಾಗಿ ಹೇಳಲ್ಪಟ್ಟಿದೆ. ಅದೇನೆಂದರೆ, ದಂತದ ಅರಮನೆಯಿಂದ ದುಃಖ ತುಂಬಿದ ಲೋಕಕ್ಕೆ ಎಂಬುದಾಗಿ. ಪ್ರಿಯರೇ, ಇದು ಯೇಸುವಿನ ಜೀವನವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ವಿಚಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9, 10, 14, 16 ಮತ್ತು 17ನೇ ವಚನಗಳಲ್ಲಿ ಈ ಕುರಿತು ಹೀಗೆ ಹೇಳಲಾಗಿದೆ: ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು, ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು.
ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಸಮಸ್ತವು ಯಾವನಿಗೋಸ್ಕರ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಆತನು ದೂತರನ್ನು ಹಿಡಿದವನೆಂದು ಬರೆದಿಲ್ಲ. ಅಬ್ರಹಾಮನ ಸಂತತಿಯನ್ನು ಕೈಹಿಡಿದನಷ್ಟೇ. ಆದುದರಿಂದ ಆತನು ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು ಎಂಬುದಾಗಿ. ಪ್ರಿಯರೇ, ಆತನು ಪಾಪದ ರೋಗವನ್ನು ಗುಣಪಡಿಸಲಿಕ್ಕಾಗಿ ಈಗಲೂ ಪಾಪಿಯ ಬಳಿಗೆ ಹೋಗುತ್ತಾನೆಂಬುದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ. ಪ್ರಿಯರೇ, ಮಾನವನ ಹೃದಯ ಕೆಟ್ಟು ಹೋಗಿರುತ್ತದೆ. ಅದು ಶುದ್ಧವಾಗಿದೆ ಎಂಬುದನ್ನು ದೇವರೇ ನೋಡಿ ಹೇಳಬೇಕಾಗಿದೆ. ಬನ್ನಿರಿ, ಮುಂದುವರೆದು ನಾವು ಯಾಜಕನು ಕುಷ್ಠರೋಗಿಯ ಬಳಿಗೆ ಬಂದಾಗ ಏನು ಮಾಡುತ್ತಾನೆಂಬುದನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 14ನೇ ಅಧ್ಯಾಯ 4ರಿಂದ 7 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಶುದ್ಧ ಮಾಡಿಸಿಕೊಳ್ಳುವವನಿಗೋಸ್ಕರ ಸಜೀವವಾದ 2 ಶುದ್ಧ ಪಕ್ಷಿಗಳನ್ನು, ದೇವದಾರಿನ ಕಟ್ಟಿಗೆಯನ್ನು, ರಕ್ತವರ್ಣವುಳ್ಳ ದಾರವನ್ನು, ಇಸ್ಸೋಪ್ ಗಿಡದ ಬರಲನ್ನೂ ತರಬೇಕೆಂದು ಯಾಜಕನು ಆಜ್ಞಾಪಿಸಬೇಕು. ಆ ಪಕ್ಷಿಗಳಲ್ಲಿ ಒಂದನ್ನು ಸೆಲೆ ನೀರಿನ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ವಧಿಸಬೇಕೆಂದು ಯಾಜಕನು ಆಜ್ಞಾಪಿಸಿ, ಮತ್ತೊಂದು ಪಕ್ಷಿಯನ್ನು, ಆ ದೇವದಾರಿನ ಕಟ್ಟಿಗೆಯನ್ನು, ರಕ್ತವರ್ಣವುಳ್ಳ ದಾರವನ್ನು, ಇಸ್ಸೋಪ್ ಗಿಡದ ಬರಲನ್ನೂ ತೆಗೆದುಕೊಂಡು ಸೆಲೆ ನೀರಿನ ಮೇಲೆ ವಧಿಸಿದ ಆ ಮೊದಲನೆಯ ಪಕ್ಷಿಯ ರಕ್ತದಲ್ಲಿ ಅವುಗಳನ್ನೆಲ್ಲ ಆ ಪಕ್ಷಿಯನ್ನು ಸಜೀವವಾಗಿ ಅದ್ದಿ, ಕುಷ್ಠರೋಗದ ವಿಷಯದಲ್ಲಿ ಶುದ್ಧ ಮಾಡಿಸಿಕೊಳ್ಳುವವನ ಮೇಲೆ 7 ಸಾರಿ ಆ ರಕ್ತವನ್ನು ಚಿಮುಕಿಸಿ ಅವನನ್ನು ಶುದ್ಧನೆಂದು ನಿರ್ಣಯಿಸಿ ಆ ಜೀವುಳ್ಳ ಪಕ್ಷಿಯನ್ನು ಅಡವಿಯ ಕಡೆಗೆ ಬಿಟ್ಟು ಬಿಡಬೇಕು ಎಂಬುದಾಗಿ. ಪ್ರಿಯರೇ, ಇದು ಒಂದು ಅಸಾಮಾನ್ಯವಾದ ವಿಧಿಯೆಂದು ನಾನು ಹೇಳಿರಲಿಲ್ಲವೇ? ಈ ರೀತಿ ಅಸಾಮಾನ್ಯವಾದ ಕ್ರಮ ಎಂದೂ ಎಲ್ಲಿಯೂ ಇದ್ದಿರಲಿಕ್ಕಿಲ್ಲ. ಎಲ್ಲ ಯಜ್ಞಗಳನ್ನು ಗುಡಾರದ ವೇದಿಯ ಬಳಿ ಮಾಡಬೇಕಿತ್ತು. ಮುಂದೆ ದೇವರ ಅಪ್ಪಣೆಯ ಮೇರೆಗೆ ದೇವಾಲಯದಲ್ಲಿ ಮಾಡಬೇಕಿತ್ತು. ಆದರೆ ಇಲ್ಲಿ ಬೇರೆಯೇ ರೀತಿಯಿದೆ. ಕುಷ್ಠರೋಗಿಯನ್ನು ಗುಡಾರದಿಂದ ಹೊರಗಿಡಲಾಗಿತ್ತು. ಆದ್ದರಿಂದ ಯಾಜಕನು ಅವನ ಬಳಿಗೆ ಬರಲೇಬೇಕಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಈ ಹೋಮಕ್ಕೆ 2 ಜೀವಂತ ಶುದ್ಧ ಪಕ್ಷಿಗಳನ್ನು ಉಪಯೋಗಿಸಬೇಕಾಗಿತ್ತು. ಅವು ಹೆಚ್ಚಿನಂಶ ಪಾರಿವಾಳಗಳಾಗಿರಬಹುದು. ಒಂದನ್ನು ಕೊಲ್ಲಲಾಯಿತು. ಇದು ಕ್ರಿಸ್ತನ ಮರಣವನ್ನು ಸೂಚಿಸುತ್ತದೆ. ಇನ್ನೊಂದನ್ನು ಜೀವಂತವಾಗಿಟ್ಟರು. ಇದು ಕ್ರಿಸ್ತನ ಪುನರುತ್ಥಾನಕ್ಕೆ ಸೂಚನೆಯಾಗಿದೆ. ಇದು ಸುವಾರ್ತೆಯ 2 ಸತ್ಯಗಳೂ ಆಗಿವೆ. ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು. ಅದು ನಾನೂ ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ. ಪ್ರಿಯರೇ, 2 ಪಕ್ಷಿಗಳು ಮರಣ ಹಾಗೂ ಪುನರುತ್ಥಾನಗಳ ಸೂಚಕವಾಗಿವೆ. ಮುಂದುವರೆದು ನಾವು ನೋಡುತ್ತೇವೆ, ಅವರು ದೇವದಾರಿನ ಕಟ್ಟಿಗೆಯನ್ನು ಉಪಯೋಗಿಸಿದರು ಎಂಬುದನ್ನು. ಇದು ಕ್ರಿಸ್ತನ ಪರಿಪೂರ್ಣ ಮಾನವತ್ವದ ಸಂಕೇತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಆ ಮರವು ಹಾಳಾಗದಂಥದ್ದು. ಇಸ್ಸೋಪ್ ಗಿಡದ ಬರಳಿಗೆ ರಕ್ತವರ್ಣದ ದಾರದಿಂದ ಕಟ್ಟಿದ ಬ್ರಷ್ನ ಹಿಡಿಯಾಗಿ ಅದು ಇರುತ್ತದೆ. ರಕ್ತವರ್ಣ ದಾರವೆಂದರೆ ಕೆಂಪು ಬಣ್ಣದ ಉಣ್ಣೆಯದಾಗಿದ್ದಿರಬಹುದು. ಪ್ರಿಯರೇ, ಕೆಂಪು ವರ್ಣದವು ರಕ್ತದ ಮೇಲಿನ ನಂಬಿಕೆಯನ್ನು ಸೂಚಿಸುತ್ತದೆ. ರಹಾಬಳು ತನ್ನ ನಂಬಿಕೆಯ ಗುರುತಾಗಿ ಕೆಂಪು ದಾರ ಕಟ್ಟಿದ್ದನ್ನು ನಾವು ಜ್ಞಾಪಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಒಬ್ಬನು ತನ್ನ ತಲೆಯನ್ನಾಡಿಸಿ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು ತಾನು ನಂಬುತ್ತೇನೆಂದು ಹೇಳಬಹುದು. ಅದು ರಕ್ಷಿಸುವ ನಂಬಿಕೆಯಲ್ಲ. ನೀನು ಅದನ್ನು ನಿನ್ನದಾಗಿ ಮಾಡಿಕೊಂಡಿದ್ದೀಯೋ ಎಂಬುದೇ ಪ್ರಶ್ನೆಯಾಗಿದೆ. ಕ್ರಿಸ್ತನಲ್ಲಿ ನಿನ್ನ ನಂಬಿಕೆಯನ್ನಿಟ್ಟಿದ್ದೀಯೋ ಮತ್ತು ವಿಶ್ವಾಸಿಯ ಜೀವಿತಕ್ಕೆ ಕ್ರಿಸ್ತನ ಮರಣ
ಹಾಗೂ ಆತನ ರಕ್ತವನ್ನು ಅನ್ವಯಿಸಿಕೊಳ್ಳುವಂಥದ್ದಾಗಿದೆ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಣ್ಣಿನ ಪಾತ್ರೆಯು ಕ್ರಿಸ್ತನ ಮಾನವತ್ವದ ಸೂಚನೆಯಾಗಿದೆ. ಆತನು ನಮ್ಮ ಮಾನವತ್ವವನ್ನು ತನ್ನ ಮೇಲೆ ತೆಗೆದುಕೊಂಡನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಪೌಲನು ತನ್ನನ್ನು ಮಣ್ಣಿನ ಪಾತ್ರೆ ಎಂದು ಹೇಳಿಕೊಳ್ಳುತ್ತಾನೆ. ಅದು ನಮಗಿರುವ ಶರೀರವಾಗಿದೆ. ಮಾನವನ ಬಲಹೀನತೆ, ಕೊರತೆಗಳ ಸಂಕೇತವಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಯಾಕಂದರೆ ನಮಗಿರುವ ಮಹಾಯಾಜಕನು ತಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹರಿಯುವ ನೀರು ಜೀವದ ನೀರಾಗಿದೆ. ಅದನ್ನು ಹರಿಯುವ ತೊರೆ ಇಲ್ಲವೇ ಊಟೆಯಿಂದ ತೆಗೆಯುತ್ತಾರೆ. ಅದು ದೇವರ ವಾಕ್ಯಕ್ಕೂ ದೇವರಾತ್ಮನಿಗೂ ಸಂಕೇತವಾಗಿದೆ. ಪುನರುತ್ಥಾನದ ನಿಜ ಅರ್ಥವನ್ನು ತಿಳಿಸಬೇಕಾದರೆ 2 ಪಕ್ಷಿಗಳಿರಬೇಕಾದದ್ದು ಅವಶ್ಯವಾಗಿತ್ತು. ವಧಿಸಲ್ಪಟ್ಟ ಪಕ್ಷಿಯೊಂದಿಗೆ ಒಂದಾದದನ್ನು ಸೂಚಿಸುವಂತೆ ಜೀವಂತ ಪಕ್ಷಿಯನ್ನು ಸತ್ತ ಪಕ್ಷಿಯ ರಕ್ತದಲ್ಲಿ ಅದ್ದಬೇಕಾಗಿತ್ತು. ಬಳಿಕ ಅದಕ್ಕೆ ಸ್ವಾತಂತ್ರ್ಯ ನೀಡಿ ಅದನ್ನು ಹಾರಲು ಬಿಡಲಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಕ್ರಿಸ್ತನು ಒಪ್ಪಿಸಲ್ಪಟ್ಟನು ಮತ್ತು ನಾವು ಕ್ರಿಸ್ತನಲ್ಲಿ ಸ್ಥಿರವಾಗಿ ನಿಲ್ಲುವ ಸ್ವಾತಂತ್ರ್ಯ ಹೊಂದುವಂತೆ ನಮ್ಮ ನೀತಿ ನಿರ್ಣಯಕ್ಕೋಸ್ಕರ ತಿರುಗಿ ಎಬ್ಬಿಸಲ್ಪಟ್ಟನು ಎಂಬುದನ್ನು ಇದು ಸೂಚಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಕುಷ್ಠದಿಂದ ಶುದ್ಧನಾಗಬೇಕಾದರೆ ಮೇಲೆ 7 ಬಾರಿ ಚುಮಕಿಸಬೇಕು ಎಂಬುದನ್ನು ನೋಡುತ್ತೇವೆ. 7 ಎಂಬುದು ಪರಿಪೂರ್ಣತೆಯ ಸಂಕೇತವಾಗಿದೆ. ಇದರಿಂದಾಗಿ ಕುಷ್ಠರೋಗಿಯು ಶುದ್ಧನಾಗಿದ್ದಾನೋ ಇಲ್ಲವೋ ಎಂಬ ಪ್ರಶ್ನೆ ಯಥಾರ್ಥವಾಗುತ್ತಿತ್ತು. ಈ ಲೋಕದಲ್ಲಿ 2 ರೀತಿಯ ಜನರಿರುತ್ತಾರೆ, ಕುಷ್ಠರೋಗಿಗಳು ಹಾಗೂ ಶುದ್ಧರಾದವರು, ಅಂದರೆ ನಾಶನಕ್ಕೊಳಗಾದ ಪಾಪಿಗಳು ಹಾಗೂ ರಕ್ಷಿಸಲ್ಪಟ್ಟ ಪಾಪಿಗಳು ಅಷ್ಟೇ. ಕರ್ತನಲ್ಲಿ ಪ್ರಿಯರೇ, ಜೀವದ ನೀರು ಮತ್ತು ರಕ್ತಗಳು ಈ ವಿಧಿಯಲ್ಲಿ ಒಟ್ಟಾಗುತ್ತವೆ. ಕ್ರಿಸ್ತನು ಸತ್ತಾಗ ಸಿಪಾಯಿಯು ಆತನ ಪಕ್ಕೆಗೆ ತಿವಿದಾಗ ರಕ್ತವು ನೀರು ಹೊರಟು ಬಂದವು ಎಂಬುದಾಗಿ ಯೋಹಾನನು ಬರೆಯುತ್ತಾನೆ. ಯೇಸು ಕ್ರಿಸ್ತನು ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದನೆಂದು ಯೋಹಾನನು ತನ್ನ ಪತ್ರಿಕೆಯಲ್ಲಿ ತಿಳಿಸುತ್ತಾನೆ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನಾವು ನೋಡಬಹುದು. ಪ್ರೀತಿಯುಳ್ಳ ದೇವಜನರೇ, ಯೋಹಾನನ ದಿನಗಳಲ್ಲಿದ್ದ ನಾಸ್ತಿಕರು ಯೇಸು ದೇವರಲ್ಲವೆಂದು ಆತನ ದೀಕ್ಷಾಸ್ನಾನದ ಸಮಯದಲ್ಲಿ, ಅಂದರೆ ನೀರಿನ ಮೂಲಕ ದೇವರು ಆತನ ಮೇಲೆ ಬಂದು ಕ್ರೂಜೆಯಲ್ಲಿ, ಅಂದರೆ ರಕ್ತದ ಮೂಲಕ ಆತನನ್ನು ಬಿಟ್ಟು ಹೋದನು ಎಂದು ಹೇಳುತ್ತಿದ್ದರು. ಆದರೆ ಯೇಸು ಮಾಂಸಧಾರಿಯಾಗುವಾಗಲೇ ಪ್ರಾರಂಭದಿಂದಲೂ ದೇವರಾಗಿದ್ದಾನೆಂದು, ಕ್ರೂಜೆಯ ಮೇಲೆ ತನ್ನ ಅಮೂಲ್ಯ ರಕ್ತವನ್ನು ಸುರಿಸಿದಾಗಲೂ ಆತನು ದೇವರಾಗಿದ್ದಾನೆಂದು ಯೋಹಾನನು ತಿಳಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳುಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ. ಕುಷ್ಠರೋಗಿಯ ಕುರಿತಾದ ವಿಧಿ ಹಾಗೂ ಹೋಮಗಳು ಇದನ್ನೇ ಮಹಾಸತ್ಯವೆಂದು ನಿರೂಪಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದಲ್ಲಿ ಬಹಳಷ್ಟು ಸತ್ಯಗಳನ್ನು ನಾವು ತಿಳಿದುಕೊಂಡೆವು. ದೇವರು ನಮಗೆ ತಿಳಿಸಿದಂಥ ಸತ್ಯಕ್ಕೆ ಅನುಸಾರವಾಗಿ ನಮ್ಮ ಜೀವಿತದಲ್ಲಿ ಸಾಕ್ಷ್ಯ ಜೀವಿತವನ್ನು ನಾವು ಜೀವಿಸೋಣ. ಈಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ವಾಕ್ಯ ಧ್ಯಾನದಲ್ಲಿ ಬಿಡುಗಡೆಯ ವಿಚಾರದಲ್ಲಿ ನಾವು ಧ್ಯಾನಿಸಿದೆವು. ನಾವು ಸ್ವತಂತ್ರದಲ್ಲಿರಬೇಕು ಎಂಬುದಾಗಿ ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದನು. ಹೌದು, ಕುಷ್ಠರೋಗಿಯ ಶುದ್ಧೀಕರಣದ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಪಾಪದಿಂದ ಬಿಡುಗಡೆ ಹೊಂದಿ ಶುದ್ಧರಾಗಬೇಕು ಎಂಬುದಾಗಿ ದೇವರಾತ್ಮನು ನಮಗೆ ತಿಳಿಯಪಡಿಸಿದ್ದಾನೆ. ಆದ್ದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ, ಪರಿಶುದ್ಧತೆ ಜೀವಿತವನ್ನು ನಾವು ಜೀವಿಸೋಣ, ಇತರರನ್ನು ಈ ನಿಟ್ಟಿಗೆ ನಡೆಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ಪಾಪವು ನಮ್ಮ ಜೀವಿತದ ವಿವಿಧ ಕ್ಷೇತ್ರದಲ್ಲಿ ಕಾರ್ಯ ಮಾಡುತ್ತದೆ, ನಮ್ಮನ್ನು ನಿನ್ನಿಂದ ದೂರ ಮಾಡುತ್ತದೆ. ಆದರೆ ನೀನು ನಮ್ಮನ್ನು ಪ್ರೀತಿಸಿದ್ದಿ, ನಿನ್ನ ಬಳಿಗೆ ಬಂದಿದ್ದೇವೆ. ಯಾವ ಯಾವ ಕ್ಷೇತ್ರದಲ್ಲಿ ನಾವು ಇನ್ನೂ ಪಾಪದಲ್ಲಿದ್ದೆವು
ಅವುಗಳಿಂದ ಬಿಡುಗಡೆ ಮಾಡು. ಪರಿಶುದ್ಧತೆ ಜೀವಿತಕ್ಕೆ ನಮ್ಮನ್ನು ನಡೆಸು. ಯಥಾರ್ಥವಾಗಿ ಬೇಡುವಂಥ ಒಂದೊಂದು ಜೀವಿತದಲ್ಲಿ ನೀನು ಕಾರ್ಯ ಮಾಡಿ ಅವರಿಗೆ ರಕ್ಷಣೆಯನ್ನು, ಬಿಡುಗಡೆಯನ್ನು, ಸಮಾಧಾನವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯವು ನಿಜವಾಗಿಯೂ ನಮಗೆ ಸಂತೋಷವನ್ನು, ಸಮಾಧಾನವನ್ನು, ನಿರೀಕ್ಷೆಯನ್ನು ಕೊಡುತ್ತದೆ ಅಲ್ಲವೇ? ದೇವರು ಕೊಟ್ಟಂಥ ಈ ಅಮೂಲ್ಯವಾದ ಆತನ ವಾಕ್ಯ ಧ್ಯಾನದ ಕಾರ್ಯಕ್ರಮಗಳಿಗಾಗಿ ಆತನನ್ನು ಕೊಂಡಾಡೋಣ. ನೀವು ಹೊಂದಿದ ಆಶೀರ್ವಾದಗಳನ್ನು ತಪ್ಪದೆ ಕರೆ ಮಾಡೋದರ ಮೂಲಕವಾಗಿಯೂ ನಮಗೆ ತಿಳಿಯಪಡಿಸಿರಿ ಮತ್ತು ಇತರರಿಗೂ ಇದನ್ನು ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.